ನೆನಪಾಗ್ತಾ ಇದ್ದಿದ್ದು ಬಿಜೆಪಿಯ ಬಣ ಬಡಿದಾಟ. ಬಿಜೆಪಿಯ ಎರಡೂ ಟೀಮ್ ಕೂಡ ದೆಹಲಿಗೆ ಹೋಗಿದ್ದಾಯ್ತು, ಅಲ್ಲಿಂದ ವಾಪಸ್ ಬಂದಿದ್ದಾಯ್ತು. ಇದೀಗ ದೆಹಲಿ ಪರೇಡ್ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾಗಿದೆ. ಹೋಗಿರೋರು ಯಾರು, ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಇವತ್ತಿನ ಎಕ್ಸ್ರೇಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಿ ಮೋದಿ ಫ್ರಾನ್ಸ್ನಲ್ಲಿ ನಡೀತಾ ಇರುವ AI ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರಾನ್ಸ್ನಲ್ಲಿ ಹೇಗಿದೆ ನಮೋ ಹವಾ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಅಮೆರಿಕಾದ ಕುತಂತ್ರ ಬುದ್ಧಿಯೊಂದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಎಳೆಯಾಗಿ ವಿವರಿಸಿದ್ದಾರೆ. ಯಾವ ರೀತಿ ಭಾರತೀಯ ಪತ್ರಕರ್ತರನ್ನ ಬಳಸಿಕೊಂಡು ಭಾರತದ ವಿರುದ್ಧವಾದ ಸುದ್ದಿಯನ್ನ ಹಬ್ಬಲಿಕ್ಕೆ ಅಮೆರಿಕ ಸಂಚನ್ನ ರೂಪಿಸಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕಡೆಯವರೆಗೂ ಮಿಸ್ ಮಾಡ್ದಲೆ ಗಮನಿಸ್ತಾ ಇರಿ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಇಷ್ಟು ದಿನ ರೆಬಲ್ಸ್ ಟೀಮ್ ಅಂದ ತಕ್ಷಣ ನೆನಪಾಗ್ತಾ ಇದ್ದಿದ್ದು ಬಿಜೆಪಿ ಪಾಳೆಯ. ಆದ್ರೆ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ಮತ್ತೊಮ್ಮೆ ಶುರುವಾದಂತಿದೆ. ಸಿದ್ದರಾಮಯ್ಯ ಟೀಮ್ ಶತಾಯ ಗತಾಯ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು, ಮುಖ್ಯಮಂತ್ರಿ ರೇಸ್ನಿಂದ ಪಕ್ಕಕ್ಕೆ ಸರಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೂತಂತೆ ಕಾಣ್ತಾ ಇದೆ. ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಅದೊಂದು ಬೇಡಿಕೆಯನ್ನ ಕೂಡ, ಡಿಮಾಂಡ್ ಅನ್ನ ಕೂಡ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿ ಫೈಟ್ ಬೆನ್ನಲ್ಲೇ ಕೈ ದಿಲ್ಲಿ ಸಂಗ್ರಾಮ. ಡಿಕೆ ವಿರುದ್ಧ ಸಿದ್ದು ಟೀಮ್ ನಿರ್ಣಾಯಕ ಕದನ. ಕಳೆದ 2 ವಾರಗಳಿಂದ ಬಿಜೆಪಿಯಲ್ಲಿ ರೆಬಲ್ಸ್ ಸೌಂಡ್ ಚಿಟ್ಟು ಹಿಡಿಸಿದ ಬೆನ್ನಲ್ಲೇ ಕೈನಲ್ಲೂ ಸೇಮ್ ಟು ಸೇಮ್ ಕೇಸ್. ಎಷ್ಟು ದಿನ ಆಗೊಮ್ಮೆ ಈಗೊಮ್ಮೆ ಪಟಾಕಿ ಸಿಡಿಸ್ತಾ ಇದ್ದ ಸಿದ್ದರಾಮಯ್ಯ ಪಾಳೆಯ ಇದೀಗ ಧುಮುಕಿದ್ದು ನಿರ್ಣಾಯಕ ಅನಿಸೋ ಫೈಟ್ಗೆ. ಇದಕ್ಕಾಗಿ ಸೀದಾ ದಿಲ್ಲಿ ಅಂಗಳ ತಲುಪಿದ್ದು ಸಚಿವ ಸತೀಶ್ ಜಾರಕಿಹೊಳಿ. ಬಿಜೆಪಿಯಲ್ಲಿ ವಿಜೇಂದ್ರಗೆ ಯತ್ನಾಳ್ ಹೇಗೆ ಮೊಗ್ಗಳ ಮಳಾಗಿದ್ದಾರೋ ಅದೇ ತರ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ಗೆ ಸೆರೆಗೆ ಕಂಡವಾಗಿದ್ದು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸತೀಶ್ ಜಾರಕಿಹೊಳಿ ಇದಕ್ಕಾಗಿ DK ಮೇಲೆ ಸಾರಿದ್ದು ಡೈರೆಕ್ಟ್ ವಾರ್. ಹಾಗಾಗಿ ಸಿದ್ದೂರೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಡೈಲಾಗ್ ಹೊಡೆಯೋ ಸತೀಶ್ ಮಧ್ಯದಲ್ಲಿ ರಗಳೆ ಎಬ್ಬಿಸೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಕೊಡಬೇಕು ಅಂತ. ಕಾಂಗ್ರೆಸ್ನಲ್ಲಿ ಉದಯಪುರ ಅಧಿವೇಶನದಲ್ಲಿ ತಗೊಂಡ ಪ್ರಮುಖ ನಿರ್ಣಯ ಅಂದ್ರೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ. ಆದ್ರೆ DK ಶಿವಕುಮಾರ್ ಸಂಬಂಧಪಟ್ಟಂತೆ ಮಾತ್ರ ಇದು ಅನುಷ್ಠಾನ ಆಗೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನದಲ್ಲೂ ಕಂಟಿನ್ಯೂ ಆಗಿದ್ದಾರೆ DK. ಹೀಗಾಗಿ DK ಒಂಥರ ಪವರ್ ಸೆಂಟರ್. ಸಿದ್ದುಗೆ ಪರ್ಯಾಯ ಅಂತಾನೆ ಬಿಂಬಿಸಿಕೊಳ್ತಿರುವ DKಶಿ ಓಟಕ್ಕೆ ಅಡ್ಡಗಾಲು ಹಾಕೋದಾಗಿ ಇದೀಗ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಭಾ ಎಲೆಕ್ಷನ್ ತನಕ ಮಾತ್ರ ಅಧ್ಯಕ್ಷ ಹುದ್ದೆ ಅಂತ ಹೇಳಿದ DK ಈಗ ಕುರ್ಚಿಯಿಂದ ಕೆಳಗಿಳಿಯೋಕೆ ಒಲ್ಲೆ ಅಂತಿದ್ದಾರೆ. ನೀವಾದ್ರೂ ಕನ್ವಿನಿಯನ್ಸ್ ಮಾಡಿ ಅಂತ IICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಬೆನ್ನಿಗೆ ಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಇದಕ್ಕೆ ದನಿಗೂಡಿಸಿದ್ದಾರೆ ಮತ್ತೊಬ್ಬ ಸಚಿವ KN ರಾಜಣ್ಣ. ಕೂಡಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ DK ರನ್ನ ಕೆಳಗಿಳಿಸಬೇಕು, ಸಮರ್ಥರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಒತ್ತಡ ಹೊರತೊಡಗಿದೆ ಸಿದ್ದು ಬಳಗ. ಇಲ್ಲಿ ಮೊದಲೇ ಅಧಿಕಾರ ಹಂಚಿಕೆ ಬಗ್ಗೆ DK ಬಳಗ ಒಳಗಿಂದ ಒಳಗೆ ಪಟ್ಟು ಹಿಡಿದಿದೆ. ಆದ್ರೆ ಅಷ್ಟು ಸುಲಭಕ್ಕೆ ಸಿಎಂ ಸೀಟ್ ಬಿಟ್ಟುಕೊಡಕ್ಕೆ ಸಿದ್ದರಾಮಯ್ಯಗೂ ಒಲವಿಲ್ಲ. ಹೀಗಾಗಿ DKಗೆ ಲಗಾಮು ಹಾಕೋಣ ಅಂದ್ರೆ ರಾಜ್ಯದ ಪಕ್ಷದ ಚುಕ್ಕಾಣಿ ಕೈಯಲ್ಲಿ ಹಿಡಿದ DKಶಿ ಇದನ್ನೇ ಅಡ್ವಾಂಟೇಜ್ ಆಗಿ ಪಡೆಯೋದಕ್ಕೆ ಹವಣಿಸಿದ್ದಾರೆ. ಹಾಗಾಗಿ DK ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪ್ರಮುಖ ಶಸ್ತ್ರವನ್ನೇ ಕಿತ್ತುಕೊಂಡಂತೆ. ಅದಾದ ಮೇಲೆ DKಶಿಗೆ ಈಗೇನಷ್ಟು ಶಕ್ತಿ, ಖದರ್, ಧಿಮಾಕು ಏನೂ ಇರೋದಿಲ್ಲ. ಜೊತೆಗೆ ಜಾತಿವಾರು ಪ್ರಾತಿನಿಧ್ಯ ನೆಪದಲ್ಲಿ ಇನ್ನೊಂದು 3-4 DCMಗಳ ಸೃಷ್ಟಿ ಮಾಡಿಬಿಟ್ರೆ DKಶಿರನ್ನ ಥಂಡ ಮಾಡಬಹುದು ಅನ್ನೋ ಲೆಕ್ಕಾಚಾರ ಸಿಎಂ ಆಪ್ತರ ತಲೆಯಲ್ಲಿ ಗಿರಿಕಿ ಹೊಡೆದಿದೆ. ಇದಕ್ಕೆ ಫಸ್ಟ್ ಹೆಜ್ಜೆ ಅನ್ನುವಂತೆ ತಕ್ಷಣಕ್ಕೆ ಕೆಪಿಸಿಸಿ ಸೀಟ್ನಿಂದ ಕೆಳಗಿಳಿಸಬೇಕು. ಇದೇ ಸಿದ್ದು ಟೀಮ್ನ ಆಕ್ಷನ್ ಪ್ಲಾನ್. ದಿಲ್ಲಿಲೇ ಬೀಡು ಬಿಟ್ಟು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಪಾಲಿಗೀಗ ಪ್ರೆಷರ್ ಕುಕ್ಕರ್ ನಂತಿದ್ದಾರೆ. ಸಿದ್ದು ಪಾಳ್ಯದ ಪಟ್ಟಿಗೆ ಕೈ ವರಿಷ್ಠರು ಬಗ್ತಾರಾ? ಇದೇ ಈಗಿನ ಕುತೂಹಲ.
ನೆನಪಾಗ್ತಾ ಇದ್ದಿದ್ದು ಬಿಜೆಪಿಯ ಬಣ ಬಡಿದಾಟ. ಬಿಜೆಪಿಯ ಎರಡೂ ಟೀಮ್ ಕೂಡ ದೆಹಲಿಗೆ ಹೋಗಿದ್ದಾಯ್ತು, ಅಲ್ಲಿಂದ ವಾಪಸ್ ಬಂದಿದ್ದಾಯ್ತು. ಇದೀಗ ದೆಹಲಿ ಪರೇಡ್ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾಗಿದೆ. ಹೋಗಿರೋರು ಯಾರು, ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಇವತ್ತಿನ ಎಕ್ಸ್ರೇಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಿ ಮೋದಿ ಫ್ರಾನ್ಸ್ನಲ್ಲಿ ನಡೀತಾ ಇರುವ AI ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರಾನ್ಸ್ನಲ್ಲಿ ಹೇಗಿದೆ ನಮೋ ಹವಾ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಅಮೆರಿಕಾದ ಕುತಂತ್ರ ಬುದ್ಧಿಯೊಂದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಎಳೆಯಾಗಿ ವಿವರಿಸಿದ್ದಾರೆ. ಯಾವ ರೀತಿ ಭಾರತೀಯ ಪತ್ರಕರ್ತರನ್ನ ಬಳಸಿಕೊಂಡು ಭಾರತದ ವಿರುದ್ಧವಾದ ಸುದ್ದಿಯನ್ನ ಹಬ್ಬಲಿಕ್ಕೆ ಅಮೆರಿಕ ಸಂಚನ್ನ ರೂಪಿಸಿದೆ ಅನ್ನೋದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕಡೆಯವರೆಗೂ ಮಿಸ್ ಮಾಡ್ದಲೆ ಗಮನಿಸ್ತಾ ಇರಿ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಇಷ್ಟು ದಿನ ರೆಬಲ್ಸ್ ಟೀಮ್ ಅಂದ ತಕ್ಷಣ ನೆನಪಾಗ್ತಾ ಇದ್ದಿದ್ದು ಬಿಜೆಪಿ ಪಾಳೆಯ. ಆದ್ರೆ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ಮತ್ತೊಮ್ಮೆ ಶುರುವಾದಂತಿದೆ. ಸಿದ್ದರಾಮಯ್ಯ ಟೀಮ್ ಶತಾಯ ಗತಾಯ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು, ಮುಖ್ಯಮಂತ್ರಿ ರೇಸ್ನಿಂದ ಪಕ್ಕಕ್ಕೆ ಸರಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೂತಂತೆ ಕಾಣ್ತಾ ಇದೆ. ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಅದೊಂದು ಬೇಡಿಕೆಯನ್ನ ಕೂಡ, ಡಿಮಾಂಡ್ ಅನ್ನ ಕೂಡ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿ ಫೈಟ್ ಬೆನ್ನಲ್ಲೇ ಕೈ ದಿಲ್ಲಿ ಸಂಗ್ರಾಮ. DK ವಿರುದ್ಧ ಸಿದ್ದು ಟೀಮ್ ನಿರ್ಣಾಯಕ ಕದನ. ಕಳೆದ 2 ವಾರಗಳಿಂದ ಬಿಜೆಪಿಯಲ್ಲಿ ರೆಬಲ್ಸ್ ಸೌಂಡ್ ಚಿಟ್ಟು ಹಿಡಿಸಿದ ಬೆನ್ನಲ್ಲೇ ಕೈನಲ್ಲೂ ಸೇಮ್ ಟು ಸೇಮ್ ಕೇಸ್. ಎಷ್ಟು ದಿನ ಆಗೊಮ್ಮೆ ಈಗೊಮ್ಮೆ ಪಟಾಕಿ ಸಿಡಿಸ್ತಾ ಇದ್ದ ಸಿದ್ದರಾಮಯ್ಯ ಪಾಳೆಯ ಇದೀಗ ಧುಮುಕಿದ್ದು ನಿರ್ಣಾಯಕ ಅನಿಸೋ ಫೈಟ್ಗೆ. ಇದಕ್ಕಾಗಿ ಸೀದಾ ದಿಲ್ಲಿ ಅಂಗಳ ತಲುಪಿದ್ದು ಸಚಿವ ಸತೀಶ್ ಜಾರಕಿಹೊಳಿ. ಬಿಜೆಪಿಯಲ್ಲಿ ವಿಜೇಂದ್ರಗೆ ಯತ್ನಾಳ್ ಹೇಗೆ ಮುಗ್ಗಳ ಮಳಾಗಿದ್ದಾರೋ ಅದೇ ತರ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ಗೆ ಸೆರೆಗೆ ಕಂಡವಾಗಿದ್ದು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸತೀಶ್ ಜಾರಕಿಹೊಳಿ ಇದಕ್ಕಾಗಿ DK ಮೇಲೆ ಸಾರಿದ್ದು ಡೈರೆಕ್ಟ್ ವಾರ್. ಹಾಗಾಗಿ ಸಿದ್ದೂರೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಡೈಲಾಗ್ ಹೊಡೆಯೋ ಸತೀಶ್ ಮಧ್ಯದಲ್ಲಿ ರಗಳೆ ಎಬ್ಬಿಸೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಕೊಡಬೇಕು ಅಂತ. ಕಾಂಗ್ರೆಸ್ನಲ್ಲಿ ಉದಯಪುರ ಅಧಿವೇಶನದಲ್ಲಿ ತಗೊಂಡ ಪ್ರಮುಖ ನಿರ್ಣಯ ಅಂದ್ರೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ. ಆದ್ರೆ DK ಶಿವಕುಮಾರ್ ಸಂಬಂಧಪಟ್ಟಂತೆ ಮಾತ್ರ ಇದು ಅನುಷ್ಠಾನ ಆಗೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನದಲ್ಲೂ ಕಂಟಿನ್ಯೂ ಆಗಿದ್ದಾರೆ DK. ಹೀಗಾಗಿ DK ಒಂಥರ ಪವರ್ ಸೆಂಟರ್. ಸಿದ್ದುಗೆ ಪರ್ಯಾಯ ಅಂತಾನೆ ಬಿಂಬಿಸಿಕೊಳ್ತಿರುವ DKಶಿ ಓಟಕ್ಕೆ ಅಡ್ಡಗಾಲು ಹಾಕೋದಾಗಿ ಇದೀಗ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಭಾ ಎಲೆಕ್ಷನ್ ತನಕ ಮಾತ್ರ ಅಧ್ಯಕ್ಷ ಹುದ್ದೆ ಅಂತ ಹೇಳಿದ DK ಈಗ ಕುರ್ಚಿಯಿಂದ ಕೆಳಗಿಳಿಯೋಕೆ ಒಲ್ಲೆ ಅಂತಿದ್ದಾರೆ. ನೀವಾದ್ರೂ ಕನ್ವಿನಿಯನ್ಸ್ ಮಾಡಿ ಅಂತ IICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಬೆನ್ನಿಗೆ ಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಇದಕ್ಕೆ ದನಿಗೂಡಿಸಿದ್ದಾರೆ ಮತ್ತೊಬ್ಬ ಸಚಿವ KN ರಾಜಣ್ಣ. ಕೂಡಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ DK ರನ್ನ ಕೆಳಗಿಳಿಸಬೇಕು, ಸಮರ್ಥರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಒತ್ತಡ ಹೊರೆತೊಡಗಿದೆ ಸಿದ್ದು ಬಳಗ. ಇಲ್ಲಿ ಮೊದಲೇ ಅಧಿಕಾರ ಹಂಚಿಕೆ ಬಗ್ಗೆ DK ಬಳಗ ಒಳಗಿಂದ ಒಳಗೆ ಪಟ್ಟು ಹಿಡಿದಿದೆ. ಆದ್ರೆ ಅಷ್ಟು ಸುಲಭಕ್ಕೆ ಸಿಎಂ ಸೀಟ್ ಬಿಟ್ಟುಕೊಡಕ್ಕೆ ಸಿದ್ದರಾಮಯ್ಯಗೂ ಒಲವಿಲ್ಲ. ಹೀಗಾಗಿ DKಗೆ ಲಗಾಮು ಹಾಕೋಣ ಅಂದ್ರೆ ರಾಜ್ಯದ ಪಕ್ಷದ ಚುಕ್ಕಾಣಿ ಕೈಯಲ್ಲಿ ಹಿಡಿದ DKಶಿ ಇದನ್ನೇ ಅಡ್ವಾಂಟೇಜ್ ಆಗಿ ಪಡೆಯೋದಕ್ಕೆ ಹವಣಿಸಿದ್ದಾರೆ. ಹಾಗಾಗಿ DK ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪ್ರಮುಖ ಶಸ್ತ್ರವನ್ನೇ ಕಿತ್ತುಕೊಂಡಂತೆ. ಅದಾದ ಮೇಲೆ DKಶಿಗೆ ಈಗೇನಷ್ಟು ಶಕ್ತಿ, ಖದರ್, ಧಿಮಾಕು ಏನೂ ಇರೋದಿಲ್ಲ. ಜೊತೆಗೆ ಜಾತಿವಾರು ಪ್ರಾತಿನಿಧ್ಯ ನೆಪದಲ್ಲಿ ಇನ್ನೊಂದು 3-4 DCMಗಳ ಸೃಷ್ಟಿ ಮಾಡಿಬಿಟ್ರೆ DKಶಿರನ್ನ ಥಂಡ ಮಾಡಬಹುದು ಅನ್ನೋ ಲೆಕ್ಕಾಚಾರ ಸಿಎಂ ಆಪ್ತರ ತಲೆಯಲ್ಲಿ ಗಿರಿಕಿ ಹೊಡೆದಿದೆ. ಇದಕ್ಕೆ ಫಸ್ಟ್ ಹೆಜ್ಜೆ ಅನ್ನುವಂತೆ ತಕ್ಷಣಕ್ಕೆ ಕೆಪಿಸಿಸಿ ಸೀಟ್ನಿಂದ ಕೆಳಗಿಳಿಸಬೇಕು. ಇದೇ ಸಿದ್ದು ಟೀಮ್ನ ಆಕ್ಷನ್ ಪ್ಲಾನ್. ದಿಲ್ಲಿಲೇ ಬೀಡು ಬಿಟ್ಟು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಪಾಲಿಗೀಗ ಪ್ರೆಷರ್ ಕುಕ್ಕರ್ ನಂತಿದ್ದಾರೆ. ಸಿದ್ದು ಪಾಳೆಯದ ಪಟ್ಟಿಗೆ ಕೈ ವರಿಷ್ಠರು ಬಗ್ತಾರಾ? ಇದೇ ಈಗಿನ ಕುತೂಹಲ.
ನೆನಪಾಗ್ತಾ ಇದ್ದಿದ್ದು ಬಿಜೆಪಿಯ ಬಣ ಬಡಿದಾಟ. ಬಿಜೆಪಿಯ ಎರಡೂ ಟೀಮ್ ಕೂಡ ದೆಹಲಿಗೆ ಹೋಗಿದ್ದಾಯ್ತು, ಅಲ್ಲಿಂದ ವಾಪಸ್ ಬಂದಿದ್ದಾಯ್ತು. ಇದೀಗ ದೆಹಲಿ ಪರೇಡ್ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾಗಿದೆ. ಹೋಗಿರೋರು ಯಾರು, ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಇವತ್ತಿನ ಎಕ್ಸ್ರೇಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಿ ಮೋದಿ ಫ್ರಾನ್ಸ್ನಲ್ಲಿ ನಡೀತಾ ಇರುವ AI ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರಾನ್ಸ್ನಲ್ಲಿ ಹೇಗಿದೆ ನಮೋ ಹವಾ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಅಮೆರಿಕಾದ ಕುತಂತ್ರ ಬುದ್ಧಿಯೊಂದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಎಳೆಯಾಗಿ ವಿವರಿಸಿದ್ದಾರೆ. ಯಾವ ರೀತಿ ಭಾರತೀಯ ಪತ್ರಕರ್ತರನ್ನ ಬಳಸಿಕೊಂಡು ಭಾರತದ ವಿರುದ್ಧವಾದ ಸುದ್ದಿಯನ್ನ ಹಬ್ಬಲಿಕ್ಕೆ ಅಮೆರಿಕ ಸಂಚನ ರೂಪಿಸಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕಡೆಯವರೆಗೂ ಮಿಸ್ ಮಾಡ್ದಲೆ ಗಮನಿಸ್ತಾ ಇರಿ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಇಷ್ಟು ದಿನ ರೆಬಲ್ಸ್ ಟೀಮ್ ಅಂದ ತಕ್ಷಣ ನೆನಪಾಗ್ತಾ ಇದ್ದಿದ್ದು ಬಿಜೆಪಿ ಪಾಳೆಯ. ಆದ್ರೆ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ಮತ್ತೊಮ್ಮೆ ಶುರುವಾದಂತಿದೆ. ಸಿದ್ದರಾಮಯ್ಯ ಟೀಮ್ ಶತಾಯ ಗತಾಯ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು, ಮುಖ್ಯಮಂತ್ರಿ ರೇಸ್ನಿಂದ ಪಕ್ಕಕ್ಕೆ ಸರಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೂತಂತೆ ಕಾಣ್ತಾ ಇದೆ. ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಅದೊಂದು ಬೇಡಿಕೆಯನ್ನ ಕೂಡ, ಡಿಮಾಂಡ್ ಅನ್ನ ಕೂಡ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿ ಫೈಟ್ ಬೆನ್ನಲ್ಲೇ ಕೈ ದಿಲ್ಲಿ ಸಂಗ್ರಾಮ. DK ವಿರುದ್ಧ ಸಿದ್ದು ಟೀಮ್ ನಿರ್ಣಾಯಕ ಕದನ. ಕಳೆದ 2 ವಾರಗಳಿಂದ ಬಿಜೆಪಿಯಲ್ಲಿ ರೆಬಲ್ಸ್ ಸೌಂಡ್ ಚಿಟ್ಟು ಹಿಡಿಸಿದ ಬೆನ್ನಲ್ಲೇ ಕೈನಲ್ಲೂ ಸೇಮ್ ಟು ಸೇಮ್ ಕೇಸ್. ಎಷ್ಟು ದಿನ ಆಗೊಮ್ಮೆ ಈಗೊಮ್ಮೆ ಪಟಾಕಿ ಸಿಡಿಸ್ತಾ ಇದ್ದ ಸಿದ್ದರಾಮಯ್ಯ ಪಾಳೆಯ ಇದೀಗ ಧುಮುಕಿದ್ದು ನಿರ್ಣಾಯಕ ಅನಿಸೋ ಫೈಟ್ಗೆ. ಇದಕ್ಕಾಗಿ ಸೀದಾ ದಿಲ್ಲಿ ಅಂಗಳ ತಲುಪಿದ್ದು ಸಚಿವ ಸತೀಶ್ ಜಾರಕಿಹೊಳಿ. ಬಿಜೆಪಿಯಲ್ಲಿ ವಿಜೇಂದ್ರಗೆ ಯತ್ನಾಳ್ ಹೇಗೆ ಮುಗ್ಗಳ ಮಳಾಗಿದ್ದಾರೋ ಅದೇ ತರ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ಗೆ ಸೆರಗೆ ಕಂಡವಾಗಿದ್ದು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸತೀಶ್ ಜಾರಕಿಹೊಳಿ ಇದಕ್ಕಾಗಿ DK ಮೇಲೆ ಸಾರಿದ್ದು ಡೈರೆಕ್ಟ್ ವಾರ್. ಹಾಗಾಗಿ ಸಿದ್ದೂರೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಡೈಲಾಗ್ ಹೊಡೆಯೋ ಸತೀಶ್ ಮಧ್ಯದಲ್ಲಿ ರಗಳೆ ಎಬ್ಬಿಸೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಕೊಡಬೇಕು ಅಂತ. ಕಾಂಗ್ರೆಸ್ನಲ್ಲಿ ಉದಯಪುರ ಅಧಿವೇಶನದಲ್ಲಿ ತಗೊಂಡ ಪ್ರಮುಖ ನಿರ್ಣಯ ಅಂದ್ರೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ. ಆದ್ರೆ DK ಶಿವಕುಮಾರ್ ಸಂಬಂಧಪಟ್ಟಂತೆ ಮಾತ್ರ ಇದು ಅನುಷ್ಠಾನ ಆಗೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನದಲ್ಲೂ ಕಂಟಿನ್ಯೂ ಆಗಿದ್ದಾರೆ DK. ಹೀಗಾಗಿ DK ಒಂಥರ ಪವರ್ ಸೆಂಟರ್. ಸಿದ್ದುಗೆ ಪರ್ಯಾಯ ಅಂತಾನೆ ಬಿಂಬಿಸಿಕೊಳ್ತಿರುವ DKಶಿ ಓಟಕ್ಕೆ ಅಡ್ಡಗಾಲು ಹಾಕೋದಾಗಿ ಇದೀಗ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಭಾ ಎಲೆಕ್ಷನ್ ತನಕ ಮಾತ್ರ ಅಧ್ಯಕ್ಷ ಹುದ್ದೆ ಅಂತ ಹೇಳಿದ DK ಈಗ ಕುರ್ಚಿಯಿಂದ ಕೆಳಗಿಳಿಯೋಕೆ ಒಲ್ಲೆ ಅಂತಿದ್ದಾರೆ. ನೀವಾದ್ರೂ ಕನ್ವಿನಿಯನ್ಸ್ ಮಾಡಿ ಅಂತ IICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಬೆನ್ನಿಗೆ ಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಇದಕ್ಕೆ ದನಿಗೂಡಿಸಿದ್ದಾರೆ ಮತ್ತೊಬ್ಬ ಸಚಿವ KN ರಾಜಣ್ಣ. ಕೂಡಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ DK ರನ್ನ ಕೆಳಗಿಳಿಸಬೇಕು, ಸಮರ್ಥರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಒತ್ತಡ ಹೊರೆತೊಡಗಿದೆ ಸಿದ್ದು ಬಳಗ. ಇಲ್ಲಿ ಮೊದಲೇ ಅಧಿಕಾರ ಹಂಚಿಕೆ ಬಗ್ಗೆ DK ಬಳಗ ಒಳಗಿಂದ ಒಳಗೆ ಪಟ್ಟು ಹಿಡಿದಿದೆ. ಆದ್ರೆ ಅಷ್ಟು ಸುಲಭಕ್ಕೆ ಸಿಎಂ ಸೀಟ್ ಬಿಟ್ಟುಕೊಡಕ್ಕೆ ಸಿದ್ದರಾಮಯ್ಯಗೂ ಒಲವಿಲ್ಲ. ಹೀಗಾಗಿ DKಗೆ ಲಗಾಮು ಹಾಕೋಣ ಅಂದ್ರೆ ರಾಜ್ಯದ ಪಕ್ಷದ ಚುಕ್ಕಾಣಿ ಕೈಯಲ್ಲಿ ಹಿಡಿದ DKಶಿ ಇದನ್ನೇ ಅಡ್ವಾಂಟೇಜ್ ಆಗಿ ಪಡೆಯೋದಕ್ಕೆ ಹವಣಿಸಿದ್ದಾರೆ. ಹಾಗಾಗಿ DK ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪ್ರಮುಖ ಶಸ್ತ್ರವನ್ನೇ ಕಿತ್ತುಕೊಂಡಂತೆ. ಅದಾದ ಮೇಲೆ DKಶಿಗೆ ಈಗೇನಷ್ಟು ಶಕ್ತಿ, ಖದರ್, ಧಿಮಾಕು ಏನೂ ಇರೋದಿಲ್ಲ. ಜೊತೆಗೆ ಜಾತಿವಾರು ಪ್ರಾತಿನಿಧ್ಯ ನೆಪದಲ್ಲಿ ಇನ್ನೊಂದು 3-4 DCMಗಳ ಸೃಷ್ಟಿ ಮಾಡಿಬಿಟ್ರೆ DKಶಿರನ್ನ ಥಂಡ ಮಾಡಬಹುದು ಅನ್ನೋ ಲೆಕ್ಕಾಚಾರ ಸಿಎಂ ಆಪ್ತರ ತಲೆಯಲ್ಲಿ ಗಿರಿಕಿ ಹೊಡೆದಿದೆ. ಇದಕ್ಕೆ ಫಸ್ಟ್ ಹೆಜ್ಜೆ ಅನ್ನುವಂತೆ ತಕ್ಷಣಕ್ಕೆ ಕೆಪಿಸಿಸಿ ಸೀಟ್ನಿಂದ ಕೆಳಗಿಳಿಸಬೇಕು. ಇದೇ ಸಿದ್ದು ಟೀಮ್ನ ಆಕ್ಷನ್ ಪ್ಲಾನ್. ದಿಲ್ಲಿಲೇ ಬೀಡು ಬಿಟ್ಟು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಪಾಲಿಗೀಗ ಪ್ರೆಷರ್ ಕುಕ್ಕರ್ ನಂತಿದ್ದಾರೆ. ಸಿದ್ದು ಪಾಳ್ಯದ ಪಟ್ಟಿಗೆ ಕೈ ವರಿಷ್ಠರು ಬಗ್ತಾರಾ? ಇದೇ ಈಗಿನ ಕುತೂಹಲ.
ನೆನಪಾಗ್ತಾ ಇದ್ದಿದ್ದು ಬಿಜೆಪಿಯ ಬಣ ಬಡಿದಾಟ. ಬಿಜೆಪಿಯ ಎರಡೂ ಟೀಮ್ ಕೂಡ ದೆಹಲಿಗೆ ಹೋಗಿದ್ದಾಯ್ತು, ಅಲ್ಲಿಂದ ವಾಪಸ್ ಬಂದಿದ್ದಾಯ್ತು. ಇದೀಗ ದೆಹಲಿ ಪರೇಡ್ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾಗಿದೆ. ಹೋಗಿರೋರು ಯಾರು, ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಇವತ್ತಿನ ಎಕ್ಸ್ರೇಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ದೇಶದ ಪ್ರಧಾನಿ ಮೋದಿ ಫ್ರಾನ್ಸ್ನಲ್ಲಿ ನಡೀತಾ ಇರುವ AI ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರಾನ್ಸ್ನಲ್ಲಿ ಹೇಗಿದೆ ನಮೋ ಹವಾ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ಅಮೆರಿಕಾದ ಕುತಂತ್ರ ಬುದ್ಧಿಯೊಂದನ್ನ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಎಳೆಯಾಗಿ ವಿವರಿಸಿದ್ದಾರೆ. ಯಾವ ರೀತಿ ಭಾರತೀಯ ಪತ್ರಕರ್ತರನ್ನ ಬಳಸಿಕೊಂಡು ಭಾರತದ ವಿರುದ್ಧವಾದ ಸುದ್ದಿಯನ್ನ ಹಬ್ಬಲಿಕ್ಕೆ ಅಮೆರಿಕ ಸಂಚನ ರೂಪಿಸಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ ಕಡೆಯವರೆಗೂ ಮಿಸ್ ಮಾಡ್ದಲೆ ಗಮನಿಸ್ತಾ ಇರಿ. ಶುರು ಮಾಡೋಣ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮವನ್ನ. ಮೊದಲ ಸುದ್ದಿ, ಇಷ್ಟು ದಿನ ರೆಬಲ್ಸ್ ಟೀಮ್ ಅಂದ ತಕ್ಷಣ ನೆನಪಾಗ್ತಾ ಇದ್ದಿದ್ದು ಬಿಜೆಪಿ ಪಾಳೆಯ. ಆದ್ರೆ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ಮತ್ತೊಮ್ಮೆ ಶುರುವಾದಂತಿದೆ. ಸಿದ್ದರಾಮಯ್ಯ ಟೀಮ್ ಶತಾಯ ಗತಾಯ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು, ಮುಖ್ಯಮಂತ್ರಿ ರೇಸ್ನಿಂದ ಪಕ್ಕಕ್ಕೆ ಸರಿಸಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೂತಂತೆ ಕಾಣ್ತಾ ಇದೆ. ಇದಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ವಿಮಾನವನ್ನ ಹತ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಅದೊಂದು ಬೇಡಿಕೆಯನ್ನ ಕೂಡ, ಡಿಮಾಂಡ್ ಅನ್ನ ಕೂಡ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಬಿಜೆಪಿ ಫೈಟ್ ಬೆನ್ನಲ್ಲೇ ಕೈ ದಿಲ್ಲಿ ಸಂಗ್ರಾಮ. DK ವಿರುದ್ಧ ಸಿದ್ದು ಟೀಮ್ ನಿರ್ಣಾಯಕ ಕದನ. ಕಳೆದ 2 ವಾರಗಳಿಂದ ಬಿಜೆಪಿಯಲ್ಲಿ ರೆಬಲ್ಸ್ ಸೌಂಡ್ ಚಿಟ್ಟು ಹಿಡಿಸಿದ ಬೆನ್ನಲ್ಲೇ ಕೈನಲ್ಲೂ ಸೇಮ್ ಟು ಸೇಮ್ ಕೇಸ್. ಎಷ್ಟು ದಿನ ಆಗೊಮ್ಮೆ ಈಗೊಮ್ಮೆ ಪಟಾಕಿ ಸಿಡಿಸ್ತಾ ಇದ್ದ ಸಿದ್ದರಾಮಯ್ಯ ಪಾಳೆಯ ಇದೀಗ ಧುಮುಕಿದ್ದು ನಿರ್ಣಾಯಕ ಅನಿಸೋ ಫೈಟ್ಗೆ. ಇದಕ್ಕಾಗಿ ಸೀದಾ ದಿಲ್ಲಿ ಅಂಗಳ ತಲುಪಿದ್ದು ಸಚಿವ ಸತೀಶ್ ಜಾರಕಿಹೊಳಿ. ಬಿಜೆಪಿಯಲ್ಲಿ ವಿಜೇಂದ್ರಗೆ ಯತ್ನಾಳ್ ಹೇಗೆ ಮುಗ್ಗಳ ಮಳಾಗಿದ್ದಾರೋ ಅದೇ ತರ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ಗೆ ಸೆರೆಗೆ ಕಂಡವಾಗಿದ್ದು ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟ ಸತೀಶ್ ಜಾರಕಿಹೊಳಿ ಇದಕ್ಕಾಗಿ DK ಮೇಲೆ ಸಾರಿದ್ದು ಡೈರೆಕ್ಟ್ ವಾರ್. ಹಾಗಾಗಿ ಸಿದ್ದೂರೇ 5 ವರ್ಷ ಪೂರ್ಣಾವಧಿ ಸಿಎಂ ಅಂತ ಡೈಲಾಗ್ ಹೊಡೆಯೋ ಸತೀಶ್ ಮಧ್ಯದಲ್ಲಿ ರಗಳೆ ಎಬ್ಬಿಸೋದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತಮಗೆ ಕೊಡಬೇಕು ಅಂತ. ಕಾಂಗ್ರೆಸ್ನಲ್ಲಿ ಉದಯಪುರ ಅಧಿವೇಶನದಲ್ಲಿ ತಗೊಂಡ ಪ್ರಮುಖ ನಿರ್ಣಯ ಅಂದ್ರೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ. ಆದ್ರೆ DK ಶಿವಕುಮಾರ್ ಸಂಬಂಧಪಟ್ಟಂತೆ ಮಾತ್ರ ಇದು ಅನುಷ್ಠಾನ ಆಗೇ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಸ್ಥಾನದಲ್ಲೂ ಕಂಟಿನ್ಯೂ ಆಗಿದ್ದಾರೆ DK. ಹೀಗಾಗಿ DK ಒಂಥರ ಪವರ್ ಸೆಂಟರ್. ಸಿದ್ದುಗೆ ಪರ್ಯಾಯ ಅಂತಾನೆ ಬಿಂಬಿಸಿಕೊಳ್ತಿರುವ DKಶಿ ಓಟಕ್ಕೆ ಅಡ್ಡಗಾಲು ಹಾಕೋದಾಗಿ ಇದೀಗ ದಿಲ್ಲಿ ಫ್ಲೈಟ್ ಹತ್ತಿದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಭಾ ಎಲೆಕ್ಷನ್ ತನಕ ಮಾತ್ರ ಅಧ್ಯಕ್ಷ ಹುದ್ದೆ ಅಂತ ಹೇಳಿದ DK ಈಗ ಕುರ್ಚಿಯಿಂದ ಕೆಳಗಿಳಿಯೋಕೆ ಒಲ್ಲೆ ಅಂತಿದ್ದಾರೆ. ನೀವಾದ್ರೂ ಕನ್ವಿನಿಯನ್ಸ್ ಮಾಡಿ ಅಂತ IICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಬೆನ್ನಿಗೆ ಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ. ಇದಕ್ಕೆ ದನಿಗೂಡಿಸಿದ್ದಾರೆ ಮತ್ತೊಬ್ಬ ಸಚಿವ KN ರಾಜಣ್ಣ. ಕೂಡಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ DK ರನ್ನ ಕೆಳಗಿಳಿಸಬೇಕು, ಸಮರ್ಥರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ಒತ್ತಡ ಹೊರೆತೊಡಗಿದೆ ಸಿದ್ದು ಬಳಗ. ಇಲ್ಲಿ ಮೊದಲೇ ಅಧಿಕಾರ ಹಂಚಿಕೆ ಬಗ್ಗೆ DK ಬಳಗ ಒಳಗಿಂದ ಒಳಗೆ ಪಟ್ಟು ಹಿಡಿದಿದೆ. ಆದ್ರೆ ಅಷ್ಟು ಸುಲಭಕ್ಕೆ ಸಿಎಂ ಸೀಟ್ ಬಿಟ್ಟುಕೊಡಕ್ಕೆ ಸಿದ್ದರಾಮಯ್ಯಗೂ ಒಲವಿಲ್ಲ. ಹೀಗಾಗಿ DKಗೆ ಲಗಾಮು ಹಾಕೋಣ ಅಂದ್ರೆ ರಾಜ್ಯದ ಪಕ್ಷದ ಚುಕ್ಕಾಣಿ ಕೈಯಲ್ಲಿ ಹಿಡಿದ DKಶಿ ಇದನ್ನೇ ಅಡ್ವಾಂಟೇಜ್ ಆಗಿ ಪಡೆಯೋದಕ್ಕೆ ಹವಣಿಸಿದ್ದಾರೆ. ಹಾಗಾಗಿ DK ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಪ್ರಮುಖ ಶಸ್ತ್ರವನ್ನೇ ಕಿತ್ತುಕೊಂಡಂತೆ. ಅದಾದ ಮೇಲೆ DKಶಿಗೆ ಈಗೇನಷ್ಟು ಶಕ್ತಿ, ಖದರ್, ಧಿಮಾಕು ಏನೂ ಇರೋದಿಲ್ಲ. ಜೊತೆಗೆ ಜಾತಿವಾರು ಪ್ರಾತಿನಿಧ್ಯ ನೆಪದಲ್ಲಿ ಇನ್ನೊಂದು 3-4 DCMಗಳ ಸೃಷ್ಟಿ ಮಾಡಿಬಿಟ್ರೆ DKಶಿರನ್ನ ಥಂಡ ಮಾಡಬಹುದು ಅನ್ನೋ ಲೆಕ್ಕಾಚಾರ ಸಿಎಂ ಆಪ್ತರ ತಲೆಯಲ್ಲಿ ಗಿರಿಕಿ ಹೊಡೆದಿದೆ. ಇದಕ್ಕೆ ಫಸ್ಟ್ ಹೆಜ್ಜೆ ಅನ್ನುವಂತೆ ತಕ್ಷಣಕ್ಕೆ ಕೆಪಿಸಿಸಿ ಸೀಟ್ನಿಂದ ಕೆಳಗಿಳಿಸಬೇಕು. ಇದೇ ಸಿದ್ದು ಟೀಮ್ನ ಆಕ್ಷನ್ ಪ್ಲಾನ್. ದಿಲ್ಲಿಲೇ ಬೀಡು ಬಿಟ್ಟು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಪಾಲಿಗೀಗ ಪ್ರೆಷರ್ ಕುಕ್ಕರ್ ನಂತಿದ್ದಾರೆ. ಸಿದ್ದು ಪಾಳೆಯದ ಪಟ್ಟಿಗೆ ಕೈ ವರಿಷ್ಠರು ಬಗ್ತಾರಾ? ಇದೇ ಈಗಿನ ಕುತೂಹಲ.